ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಪಾಂಡವರು ಭೀಷ್ಮರನ್ನ ಭೇಟಿ ಮಾಡಿ ಅವರ ವಧೆಯ ಉಪಾಯವನ್ನು ತಿಳ್ಕೊಳ್ಳೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಪಾಂಡವರು ಮತ್ತು ಕೃಷ್ಣ ಭೀಷ್ಮರ ಹತ್ರ ಹೋಗ್ಬಿಟ್ಟು ಯುದ್ಧದಲ್ಲಿ ನಿಮ್ಮನ್ನು ಜಯಿಸೋದಕ್ಕೆ ಅಥವಾ ನಾವು ಗೆಲ್ಲೋದಕ್ಕೆ ಉಪಾಯವನ್ನು ತಿಳಿಸಿ ಅಂತಂದಾಗ ಭೀಷ್ಮರು, ನಾನು ಬದುಕಿರೋವರೆಗೂ ಇದು ಸಾಧ್ಯ ಇಲ್ಲ, ಅದಕ್ಕೆ ಮೊದಲು ನನ್ನನ್ನು ಕೊಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮನ್ನು ಕೊಲ್ಲುವಂಥ ಉಪಾಯವನ್ನು ತಿಳಿಸಿ ಅಂತಂದಾಗ, ನಾನು ಸ್ತ್ರೀಯರ ಜೊತೆ ಯುದ್ಧ ಮಾಡೋದಿಲ್ಲ ಅಂತಂದ್ಬಿಟ್ಟು ಕೆಲವೊಂದು ವಿಷಯಗಳನ್ನು ಹೇಳಿ ಅವ್ರ ಜೊತೆ ಎಲ್ಲ ನಾನು ಯುದ್ಧ ಮಾಡೋದಿಲ್ಲ. ಸೊ ಅದರಿಂದ ಇಲ್ಲಿ ಶಿಖಂಡಿ ಅನ್ನೋನಿದಾನಲ್ಲ, ಅವನೀಗ ಪುರುಷನಾಗಿದ್ದರೂ ಕೂಡ ಅವನು ಹುಟ್ಟಿರೋದು ಸ್ತ್ರೀಯಾಗೇನೆ. ಆದರೆ ಈಗ ಅವನಿಗೆ ವರದ ಕಾರಣದಿಂದ ಪುರುಷ ಆದರೂ ಕೂಡ ನಾನು ಅವನನ್ನು ಸ್ತ್ರೀ ಅಂತಲೇ ಭಾವಿಸ್ತೀನಿ. ಅದಕ್ಕೆ ಶಿಖಂಡಿಯನ್ನು ಮುಂದಿಟ್ಕೊಂಡು ಅರ್ಜುನ ನನ್ನ ಮೇಲೆ ಬಾಣ ಪ್ರಯೋಗವನ್ನು ಮಾಡಲಿ, ಅವನು ನನ್ನ ಮುಂದೆ ಇದ್ದಾಗ ನಾನು ಶಸ್ತ್ರವನ್ನು ಎತ್ತೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮೊದಲು ನನ್ನನ್ನು ಕೊಲ್ಲಿ ಅಂತ ಹೇಳ್ತಾರೆ. ಆ ಉಪಾಯವನ್ನು ತಿಳ್ಕೊಂಡು ವಾಪಸ್ ಬರ್ತಾರಲ್ವಾ, ಆಮೇಲೆ ಅದನ್ನು ನೆನಪಿಸ್ಕೊಂಡೆ ಅರ್ಜುನನಿಗೆ ತುಂಬ ದುಃಖ ಆಗುತ್ತೆ. ಅವನು ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ, ಅವರು ನನ್ನನ್ನು ಎತ್ತಿ ಆಡಿ ಬೆಳೆಸಿರುವಂಥವ್ರು, ನನಗೆ ಮಮತೆ ತೋರಿಸಿರುವಂಥವ್ರು, ಪ್ರೀತಿಯನ್ನು ತೋರಿಸಿರುವಂಥವ್ರು, ಅವ್ರ ಜೊತೆ ನಾನು ಹೇಗೆ ಯುದ್ಧ ಮಾಡಲಿ, ಅವರನ್ನು ನಾನು ಹೇಗೆ ಕೊಲ್ಲಿ, ನನಗೆ ಗೆಲುವು ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಸತ್ರೂ ಪರವಾಗಿಲ್ಲ, ನಾನು ಅವ್ರ ಜೊತೆ ಯುದ್ಧ ಮಾಡೋದಿಲ್ಲ ಅಂಥೇಳಿ, ಇದ್ರ ಬಗ್ಗೆ ನಿನ್ನ ವಿಚಾರ ಏನು ಅಂತ ಅಂದ್ಬಿಟ್ಟು ಭಗವಂತನನ್ನು ಕೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಅರ್ಜುನ, ಮೊದಲೇ ನೀನು ಭೀಷ್ಮರನ್ನು ಕೊಲ್ಲುವ ಪ್ರತಿಜ್ಞೆಯನ್ನು ಮಾಡಿಬಿಟ್ಟಿದ್ಯಾ, ಅಂದರೆ ನಿರ್ಧಾರವನ್ನು ತಗೊಂಡಿದ್ಯಲ್ವಾ, ತಗೊಂಡ್ಮೇಲೆ ಮುಗೀತು. ಹೀಗಿದ್ಮೇಲೆ ಕ್ಷತ್ರಿಯ ಧರ್ಮದಲ್ಲಿ ಸ್ಥಿತನಾಗಿದ್ದು ಈಗ ಅವರನ್ನು ಕೊಲ್ಲೋದಿಲ್ಲ ಅಂತ ಹೇಗೆ ಹೇಳ್ತಾ ಇದೆಯಾ ನೀನು? ಕ್ಷತ್ರಿಯ ಅಂತಂದಮೇಲೆ ಎದುರಾಳಿಯನ್ನು ಕೊಲ್ಲೋದೇ ನಿನ್ನ ಧರ್ಮ ಆಗಿರುತ್ತೆ. ಅವರನ್ನು ಕೊಲ್ತೀನಿ ಅಂತ ನೀನು ಪ್ರತಿಜ್ಞೆ ಬೇರೆ ಮಾಡಿದ್ಯಾ ಆದರೆ ಈಗ ನೀನು ಕೊಲ್ಲೋದಿಲ್ಲ ಅಂತ ಹೇಗೆ ಹೇಳ್ತಾ ಇದೆಯಾ? ನನ್ನ ಸಮ್ಮತಿ ಏನಪ್ಪ ಅಂತಂದರೆ ಅವರನ್ನು ರಥದಿಂದ ಹೊಡೆದು ಬೀಳಿಸು. ಈ ರೀತಿ ಮಾಡದೇ ಇದ್ದರೆ ನಿನ್ನ ವಿಜಯ ಅನ್ನೋದು ಅಸಂಭವ. ದೇವತೆಗಳ ದೃಷ್ಟಿಯಲ್ಲಿ ಈ ಮಾತು ಮೊದಲೇ ಬಂದ್ಬಿಟ್ಟಿದೆ. ಏನು ಅಂತಂದರೆ ಭೀಷ್ಮರು ಪರಲೋಕಕ್ಕೆ ಹೋಗುವಂಥ ಸಮಯ ಹತ್ತಿರ ಬಂದ್ಬಿಟ್ಟಿದೆ ಅಂತ ದೇವತೆಗಳು ಆಗಲೇ ಹೇಳ್ಬಿಟ್ಟಿದ್ದಾರೆ. ವಿಧಾತನ ವಿಧಾನ ಪೂರ್ಣ ಆಗೇ ಆಗುತ್ತೆ, ಅಂದರೆ ದೇವರು ಹೇಳಿದ ಮೇಲೆ ಅದು ಮುಗೀತು. ಭೀಷ್ಮರು ಪರಲೋಕಕ್ಕೆ ಹೋಗುವಂಥ ಸಮಯ ಬಂದಿದೆ, ಇದರಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ. ನಾನು ಒಂದು ಮಾತನ್ನು ಕೇಳು, ನಮಗಿಂತ ಯಾರಾದರೂ ಹಿರಿಯರೇ ಆಗಿರಲಿ, ವೃದ್ಧರೇ ಆಗಿರಲಿ, ಮತ್ತು ಅನೇಕ ಗುಣಗಳಿಂದ ಅವರು ಸಂಪನ್ನರೇ ಆಗಿರಲಿ, ಆದರೂ ಕೂಡ ಅವರು ಆತತಾಯಿಗಳಾಗಿ ಕೊಲ್ಲೋದಕ್ಕೆ ಬಂದಾಗ, ಅಂದರೆ ನಮ್ಮನ್ನು ಕೊಲ್ಲೋಕ್ಕೆ ಅಂತಲೇ ಅವರು ಬಂದಾಗ ಅವರನ್ನು ನಾವು ಖಂಡಿತವಾಗ್ಲೂ ಕೊಲ್ಲಬೇಕು. ಯುದ್ಧ, ಪ್ರಜೆಗಳ ಪಾಲನೆ ಮತ್ತು ಆ ಯಜ್ಞಗಳ ಅನುಷ್ಠಾನ, ಇದು ಕ್ಷತ್ರಿಯರ ಸನಾತನ ಧರ್ಮವಾಗಿದೆ. ಅದರಿಂದ ಈಗ ನಿನ್ನ ಮುಂದೆ ನಿನ್ನ ತಾತ ನಿನ್ನನ್ನು ಕೊಲ್ಲೋದಕ್ಕೆ ಅಂತಲೇ ಬಂದಿದ್ದಾರೆ ಅಂದಮೇಲೆ ನೀನು ಅವ್ರನ್ನ ಕೊಲ್ಲೋದು ನಿನ್ನ ಧರ್ಮ ಅಂತ ಹೇಳ್ಕೊಡ್ತಾ ಇದ್ದಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಶ್ರೀಕೃಷ್ಣ, ಇದು ನಿಶ್ಚಯ ಅಂತ ಕಾಣಿಸುತ್ತೆ. ಏನು ಅಂತಂದರೆ ಶಿಖಂಡಿನೇ ಭೀಷ್ಮರ ಮೃತ್ಯುವಿಗೆ ಕಾರಣ ಇರಬಹುದು. ಯಾಕೆ ಅಂತಂದರೆ ಅವನನ್ನು ನೋಡಿದ ತಕ್ಷಣವೇ ಭೀಷ್ಮರು ಬೇರೆ ಕಡೆ ಓಡಿ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಶಿಖಂಡಿಯನ್ನು ಅವರು ಮುಂದಿಟ್ಕೊಂಡು ನಾವು ಅವರನ್ನು ರಣಭೂಮಿಯಲ್ಲಿ ಬೀಳಿಸಬಹುದು. ನಾನು ಗಮನಿಸಿದ್ದೀನಿ, ಶಿಖಂಡಿ ಜೊತೆ ಅವರು ಯುದ್ಧನೇ ಮಾಡಲ್ಲ. ಶಿಖಂಡಿ ಬಂದಿದ ತಕ್ಷಣ ಅವರು ತಮ್ಮ ರಥವನ್ನು ಬೇರೆ ಕಡೆನೇ ಓಡಿಸ್ಕೊಂಡು ಹೋಗ್ತಾರೆ. ಸೊ ಶಿಖಂಡಿನೇ ಭೀಷ್ಮರ ಮೃತ್ಯುವಿಗೆ ಕಾರಣ ಇರಬಹುದು ಅನ್ನೋದು ನನಗೆ ಇವಾಗ ಕನ್ಫರ್ಮ್ ಆಗಿ ಗೊತ್ತಿದೆ. ಆದ್ದರಿಂದ ಶಿಖಂಡಿಯನ್ನು ಅವ್ರ ಮುಂದಿಟ್ಕೊಂಡು ನಾವು ಅವರನ್ನು ರಣಭೂಮಿಯಲ್ಲಿ ಬೀಳಿಸ್ಬೋದು. ನಾನು ಬೇರೆ ಧನುರ್ಧಾರಿಗಳನ್ನು ಬಾಣಗಳಿಂದ ಹೊಡೆದು ತಡಿತೀನಿ. ಭೀಷ್ಮರ ಸಹಾಯಕ್ಕೆ ಯಾರೂ ಬರದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ, ಆಯಿತಾ? ಅವರು ಸಹಾಯಕ್ಕೆ ಯಾರೂ ಬರಬಾರ್ದು, ಆ ರೀತಿ ನಾನು ನೋಡ್ಕೊಳ್ತೀನಿ. ಮತ್ತು ಶಿಖಂಡಿ ಅವರ ಜೊತೆ ಯುದ್ಧ ಮಾಡಲಿ. ಈ ರೀತಿ ನಿರ್ಧಾರ ಮಾಡಿ ಪಾಂಡವರು ಭಗವಂತ ಶ್ರೀಕೃಷ್ಣನ ಜೊತೆ ತುಂಬ ಸಂತೋಷದಿಂದ ತಮ್ಮ ತಮ್ಮ ಶಿಬಿರಕ್ಕೆ ಹೊರಟೋಗ್ತಾರೆ. ಅಂದರೆ ಇಲ್ಲಿ ಅರ್ಜುನನ ಮನಸ್ಸಲ್ಲಿ ಕೆಲವೊಂದು ಸಂದೇಹಗಳು ಇನ್ನೂ ಇದೆ. ಅದಕ್ಕೆ ಅವನು ಅಲ್ಲಿ ಕೇಳ್ಕೊಳ್ತಾನೆ, ನಿನ್ನ ಒಂದು ವಿಚಾರ ಏನು ಈ ಒಂದು ವಿಷಯದ ಬಗ್ಗೆ ಅಂತ. ಅದಕ್ಕೆ ಅವನು ಇರೋದು ಹೇಳ್ತಾನೆ, ನೀನು ಕ್ಷತ್ರಿಯ ಧರ್ಮ ಏನಿದೆಯೋ ಅದನ್ನು ಪಾಲನೆ ಮಾಡಷ್ಟೇ. ಯುದ್ಧ ಮಾಡಬೇಕಾಗಿರೋದು ಕ್ಷತ್ರಿಯರ ಧರ್ಮ, ಪ್ರಜೆಗಳ ಪಾಲನೆ ಮಾಡಬೇಕಾಗಿರೋದು ಕ್ಷತ್ರಿಯರ ಧರ್ಮ, ಮತ್ತು ಯಜ್ಞದ ಅನುಷ್ಠಾನ ಮಾಡೋದು ಕೂಡ ಕ್ಷತ್ರಿಯರ ಧರ್ಮ ಅಂತಂದಮೇಲೆ ನೀನು ಅದನ್ನು ಮಾಡು. ನಿನ್ನ ಮುಂದೆ ತಾತ ಬರ್ತಾರೋ, ತಂದೆ ಬರ್ತಾನೋ, ಮಗನೇ ಬರ್ತಾನೋ, ಅದೆಲ್ಲ ನಿನಗೆ ಬೇಕಾಗಿರೋದು. ನಿನ್ನ ಮೇಲೆ ಆಕ್ರಮಣ ಮಾಡೋದಕ್ಕೆ ಯಾರು ಬಂದರೂ ಕೂಡ ನೀನು ಅವರನ್ನು ಕೊಲ್ಲಬೇಕಾಗಿರೋದು ನಿನ್ನ ಧರ್ಮ ಅಂತ ಹೇಳ್ತಾನೆ.
ಅದಕ್ಕೆ ಆಯಿತು, ಯುದ್ಧದಲ್ಲಿ ಅವರನ್ನು ಕೊಲ್ಲೋಣ, ನಾನು ಅವರು ಯಾರೂ ಭೀಷ್ಮರ ಸಹಾಯಕ್ಕೆ ಬರದೇ ಇರೋ ಥರ ತಡೆಯೋ ಕೆಲಸ ನಂದು, ಶಿಖಂಡಿ ಭೀಷ್ಮರ ಜೊತೆ ಯುದ್ಧ ಮಾಡಲಿ, ಅವರನ್ನು ಕೊಲ್ಲಲಿ ಅಂತಂದ್ಬಿಟ್ಟು ಇಲ್ಲಿ ನಿರ್ಧಾರ ಮಾಡಿಕೊಂಡು ತಮ್ಮ ತಮ್ಮ ಶಿಬಿರಕ್ಕೆ ಹೋಗ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.